हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सश्शासप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। हरिः ओम्। ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥರೂಪಕ ಗದ್ಯ ಮಾಲಿಕೆಯಾಗಿದೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಎಂದುದರಿಂದ ಇಲ್ಲಿ ಪ್ರಸಕ್ತವಾದ ಶಬ್ದ, ರೂಪ, ಶಾಸ್ತ್ರ, ಪ್ರಮೇಯ ಎಲ್ಲವನ್ನೂ ನಾವು ಭಗವಂತನಲ್ಲೇ ತಿಳಿಯಬೇಕು. ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಪುರುಷೋತ್ತಮನನ್ನೇ ಪುರಾಣದಲ್ಲಿ ತಿಳಿ, ಪುರಾಣವೇ ಪುರುಷೋತ್ತಮನೆಂದು ತಿಳಿ ಎಂದು ತಾತ್ಪರ್ಯವಾಗುತ್ತದೆ. ಯಾತಕ್ಕೆ ನಾವು ಪುರಾಣ ಪುರುಷೋತ್ತಮ ಎಂದು ತಿಳಿಯಬೇಕು ಎಂದರೆ, ಭಗವಂತ ಸ್ವತಂತ್ರನಾದವ, ಪ್ರಭು. ನಮ್ಮಲ್ಲಿ ಏನೇ ಪದಾರ್ಥವಿದ್ದರೂ ಸಹ ಯಾವುದು ನಾವು ಹೊತ್ತುಕೊಂಡು ಬಂದಿದ್ದಲ್ಲ, ಎಲ್ಲವೂ ಭಗವಂತನು ಕೊಟ್ಟಿದ್ದು. ಈಶಾವಾಸ್ಯಂ ಜಗತ್ಸರ್ವಂ ತೇನ ತ್ಯಕ್ತೇನ ಭುಂಜೀತ ಮಾ ಕೃತ ಕಸ್ಯಚಿದ್ದನಂ. ಭಗವಂತ ಕೊಟ್ಟಿದ್ದು, ಅವನು ಏನು ಕೊಡುತ್ತಾನೋ ಅದನ್ನು ನಾವು ಭುಂಜಿಸಬೇಕು, ಮತ್ತೇನನ್ನೂ ನಾವು ಕೇಳಬಾರದು. ಇದು ಈಶಾವಾಸ್ಯ ಉಪನಿಷತ್ ಮೂಲಕ ವೇದ ಪುರುಷನೇ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಯಾವುದೇ ಒಂದು ಕೂದಲೆಳೆಯಷ್ಟು ಸ್ವತಂತ್ರವೂ ಯಾವ ಜೀವರಿಗೂ ಕೊಟ್ಟಿಲ್ಲ. ಕೂದಲು ಹುಟ್ಟಿಸುವುದು ಭಗವಂತ, ಕೂದಲನ್ನು ನಾಶ ಮಾಡುವುದು ಭಗವಂತ. ಕೂದಲು ಹುಟ್ಟುವುದಕ್ಕೆ ಬೇಕಾದ ವಸ್ತುವನ್ನು ಸೃಷ್ಟಿ ಮಾಡುವನು ಭಗವಂತ. ಅದರೊಳಗೆ ಇದ್ದು ಆ ಸೃಷ್ಟಿಕರ್ತೃತ್ವ ಶಕ್ತಿಯನ್ನು ಇಟ್ಟವ ಭಗವಂತ. ಆದ್ದರಿಂದ ಇಂದಿನವರೆಗೂ ಯಾರೂ ಸಹ ಕೇವಲ ಕೂದಲನ್ನು ಸಹ ತಯಾರು ಮಾಡುವುದರಲ್ಲಿ ಯಾವ ಜೀವರಿಗೂ ಸಾಮರ್ಥ್ಯವೇ ಇಲ್ಲ. ಭಗವಂತ ಕೊಟ್ಟದ ಪ್ರಕೃತಿ ದಶೆಯಿಂದ ನಾವು ಕೃತಕವಾದ ಕೂದಲನ್ನು ಸೃಷ್ಟಿಸುತ್ತೇವೆ. ಆದರೆ ಸಹಜವಾದ ನೈಜವಾದ ಕೂದಲಿಗೆ ಸರಿಸಮಾನವಾಗಿ ಅದು ಆಗುವುದೇ ಇಲ್ಲ. ಕಪ್ಪು ಕೂದಲು ಬಿಳುಪಾಗುವುದು, ಈ ಬಣ್ಣ ಯಾರು ಹಚ್ಚುತ್ತಾರೆ? ಭಗವಂತನೇ ಹಚ್ಚುತ್ತಾನೆ. ಕೆಂಪಾಗುವುದು ಯಾರು ಹಚ್ಚುತ್ತಾರೆ? ಭಗವಂತನೇ ಹಚ್ಚುತ್ತಾನೆ. ಯಾವ ರೀತಿಯಿಂದ ಹಚ್ಚುತ್ತಾನೆ ದೇವರಿಗೆ ಗೊತ್ತು. ಆದ್ದರಿಂದ ಪ್ರತಿಯೊಬ್ಬರೂ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಎಲ್ಲರ ತಲೆಯ ಮೇಲೆ ಕೇಶವನ್ನು ಭಗವಂತ ಕೊಟ್ಟಿದ್ದಾನೆ. ಆ ಕೇಶದ ಬದಲಾವಣೆ, ಅಲ್ಲಿ ಬದಲಾವಣೆ ನಾವು 3 ಬದಲಾವಣೆ ನೋಡುತ್ತೇವೆ. ಏನು ಕೇಶ ಇಲ್ಲದಿರುವಿಕೆಯ ಬೋಳತಲೆ, ನಂತರದಲ್ಲಿ ಚೂರು ಚೂರು ಹುಲ್ಲುಗಳಾಗಿ ಬೆಳೆಯುವ ಕೂದಲುಗಳು, ತದನಂತರ ಅದು ಕಪ್ಪು ಬಣ್ಣವಾಗಿರುವುದು, ಕಾಲಾಂತರದಲ್ಲಿ ಕೆಂಪಾಗುವುದು, ನಂತರ ಬಿಳುಪಾಗುವುದು. ಈ 3 ನೋಡಿದಾಗ 3 ಗುಣವನ್ನು ನಾವು ಇಲ್ಲೇ ನೋಡ್ತಾ ಇದ್ದೇವೆ. ಹಿಂದೆ ನಾವು ತಿಳಿದಂತೆ ಸಮಸ್ತ ವಿಶ್ವದಲ್ಲ ಎಲ್ಲ ಕಡೆ ನಾವು ಹರಡಿರತಕ್ಕಂಥದ್ದು ಯಾವ ಗುಣ? ತಮೋ ಗುಣ. ಅದು ಕಪ್ಪಾಗಿರುವುದು. ಅದರಲ್ಲಿ ಕೆಂಚಿಗೆ ನಮಗೆ ಉತ್ಪನ್ನವಾಗುವುದು ಸೂರ್ಯೋದಯದಲ್ಲಿ ಅರುಣೋದಯವಾದಂತೆ ಕೆಂಪಾಗುವುದು ಕಾಣುತ್ತೇವೆ, ರಜೋಗುಣ. ಅದರಲ್ಲಿ ಶುದ್ಧತೆಯನ್ನು ತೋರಿಸುವುದು ಬಿಳಿ ಕೂದಲು.
ಅದು ಶುದ್ಧತೆಯನ್ನು ನಾವು ಅರಿಯಬಹುದಾಗಿದೆ. ಅದು ಸತ್ವಗುಣ ಪ್ರತೀತಿಯನ್ನು ತಿಳಿಯಬಹುದು. ಇದು ಪ್ರಕೃತಿ ಸಹಜವಾಗಿ ತಮೋಗುಣ, ರಜೋಗುಣ ಮತ್ತು ಸತ್ವಗುಣದ ಮಿಶ್ರಿತದಿಂದಲೇ ನಾವು ಕಾಣುತ್ತಿರುವುದು ಎಂಬುದನ್ನು ಸಾಧಾರಣವಾಗಿ ಪ್ರತಿ ಜೀವರು ನಾವು ತಿಳಿಯಬಹುದಾಗಿದೆ. ಈ ಪ್ರಕೃತಿ ನಿಯಮ ಪಶುಗಳಲ್ಲಿ ನಾವು ಕಾಣುವುದಿಲ್ಲ. ಅದು ಹುಟ್ಟಿದಾಗಿನಿಂದಲೂ ಇರತಕ್ಕಂಥ ಬಣ್ಣವೇ ಸಾಯುವ ತನಕೂ ಉಳಿದಿರುತ್ತದೆ. ಮನುಷ್ಯರಲ್ಲಿ ಮಾತ್ರ ಹುಟ್ಟಂದಿನಾಗ ಕಪ್ಪು ಕೂದಲು, ನಂತರ ಕೆಂಪು ಕೂದಲು, ತದನಂತರ ಬಿಳಿ ಕೂದಲು. ಇದು ಮನುಷ್ಯರಿಗೆ ಯಾಕೆ ತೋರಿಸ್ತಾ ಇದ್ದಾನೆಂದರೆ, ಮನುಷ್ಯ ಅಂದರೆ ಔವದನೀಯ ಧಾತು. ಅದು ಮನುಷ್ಯನಿಗೆ ತಿಳಿದುಕೊಳ್ಳತಕ್ಕಂಥ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ. ತನ್ನ ತಲೆಯ ಮೇಲೆಯೇ ಕಪ್ಪು ವರ್ಣದಿಂದ ಕೆಂಪು ವರ್ಣ, ಕೆಂಪು ವರ್ಣದಿಂದ ಬಿಳಿ ವರ್ಣಕ್ಕೆ ಪರಿಣಾಮ ಮಾಡುತ್ತಿರತಕ್ಕಂಥ ಪ್ರಭು ಯಾರು? ಭಗವಂತ ಮಾತ್ರ. ಅವನು ಪುರಾಣ ಪುರುಷೋತ್ತಮ. ಈ ಒಂದು ದೃಷ್ಟಾಂತದಿಂದ ಪುರಂದರದಾಸರು ಪುರಾಣ ಪುರುಷೋತ್ತಮವನ್ನು ತಿಳಿಯಲು ನಾವು ಯಾವ ಶಾಸ್ತ್ರವನ್ನು ಓದಬೇಡಿ, ನಿಮ್ಮ ದೇಹದ ಪ್ರಕೃತಿಯನ್ನೇ ನೋಡಿಕೊಳ್ಳಿ. ಒಳಗೆ ನಡೆಯುವ ಅನಂತ ವ್ಯಾಪಾರಗಳ ಬಗ್ಗೆ ನಮಗೆ ಪರಿಚಯ ಇರುವುದಿಲ್ಲ. ಆದರೆ ಹೊರಗೆ ಎಲ್ಲರಿಗೂ ಕಾಣಿಸುವಂತೆ ಬೆಳೆಯುವ ಕೂದಲು, ಅದನ್ನು ನೀವು ಪರೀಕ್ಷಿಸಿಕೊಳ್ಳಿ. ಇದರಲ್ಲಿ ನಿಮ್ಮ ಕರ್ತೃತ್ವ ಏನಿದೆ? ಕಪ್ಪು ಮಾಡಲು ನೀವು ಸಮರ್ಥರೇ? ಕೆಂಪು ಮಾಡಲು ನೀವು ಸಮರ್ಥರೇ? ಅಥವಾ ಬಿಳಿ ಮಾಡಲು ನೀವು ಸಮರ್ಥರಿದ್ದೀರಾ? ಯಾರು, ಯಾವ ಜೀವರಿಗೂ ಈ ಸಾಮರ್ಥ್ಯವೇ ಇಲ್ಲ. ಕೇವಲ ಕೂದಲು ಎಂಬುದು ಅಪ್ರಯೋಜಕವಾದ ವಸ್ತು. ಭಗವಂತ ನಮ್ಮಲ್ಲಿ ಕೇಶವನ್ನು ಬೆಳೆಸಿದ್ದಾನೆ. ಕೇಶದಿಂದ ನಮಗೆ ಹೊಟ್ಟೆ ತುಂಬುವುದಿಲ್ಲ. ಅದರ ಪ್ರಯೋಜನ ಎಂಬುದು ಅತಿ ಅಮುಖ್ಯವಾಗಿರುತ್ತದೆ. ಆದರೂ ಕೇಶವನ್ನು ಯಾಕೆ ಕೊಟ್ಟಿದ್ದಾನೆ? ನಮ್ಮ ತಿಳುವಳಿಕೆಗಾಗಿ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಕೇಶವಿಲ್ಲದ ಮನುಷ್ಯರೇ ಇಲ್ಲ. ಆ ಕೇಶ ಬದಲಾದ ಬಣ್ಣಗಳಿಗೆ ತಿರುಗಿಕೊಳ್ಳದೇ ಇರತಕ್ಕಂಥ ವ್ಯಕ್ತಿಯೇ ಇಲ್ಲ. ಇದು ಸಹ ಏನನ್ನು ತಿಳಿಸಿಕೊಡ್ತಾ ಇದೆ? ಭಗವಂತನ ಸಾರ್ವಭೌಮತ್ವವನ್ನು ತಿಳಿಸಿಕೊಡ್ತಾ ಇದೆ. ದೇಹದಲ್ಲಿ ಎಲ್ಲಿರತಕ್ಕಂಥ ಕೇಶವನ್ನು 9.5 ಕೋಟಿಯಂತೆ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಆದರೆ ಇದುವರೆಗೂ ಯಾವ ಜೀವರು ತಮ್ಮ ದೇಹದಲ್ಲಿ ಇರತಕ್ಕಂಥ ರೋಮಗಳ ಸಂಖ್ಯೆ ಎಣಿಸುವುದೂ ಇಲ್ಲ, ಗೊತ್ತುಪಡಿಸಿಕೊಳ್ಳುವುದೂ ಇಲ್ಲ, ಸಾಹಸಿಗೆ ಕೆಲಸವನ್ನು ಮಾಡುವುದಿಲ್ಲ. ಎಲ್ಲ ಕೇಶ ಸಂಖ್ಯೆಯಲ್ಲೇ ನಾವು ನಿರಪೇಕ್ಷವಾಗಿದ್ದೇವೆ. ಏಕೆಂದರೆ ಭಗವಂತ ದತ್ತಕವಾದದ್ದು, ಅದರಲ್ಲಿ ನಮ್ಮ ಸ್ವಾಮಿತ್ವ ಏನೂ ಇಲ್ಲ. ಭಗವಂತನ ಇಚ್ಛೆಯಂತೆ ರೋಮಗಳು ಸೃಷ್ಟಿಯಾಗಿದೆ. ಭಗವಂತನ ಇಚ್ಛೆಯಂತೆ ರೋಮಗಳು ವರ್ಣವನ್ನು ಬದಲಾಯಿಸುತ್ತದೆ. ಭಗವಂತನ ಇಚ್ಛೆಯಂತೆ ರೋಮಗಳು ಉದುರುತ್ತದೆ. ಕೇಶವನ್ನು ನಾವು ಅದೆಷ್ಟೋ ಬಾರಿ, ಕೋಟ್ಯಾಂತರ ಬಾರಿ ಛೇದ ಮಾಡಿದರೂ ಸಹ ಮತ್ತೆ ಬೆಳೆಯುತ್ತಾ ಇದೆ. ಇದರಂತೆ ನೀವು ದೇಹದ ಯಾವುದೇ ಭಾಗವನ್ನು ಛೇದಿಸಿದರೆ ಬೆಳೆಯುವುದೇ? ನೀವೇ ಯೋಚಿಸಿ. ಇಂತಹ ಅತಿ ಅಮುಖ್ಯವಾದ ಕೂದಲಲ್ಲೂ ಅತಿ ವಿಶಿಷ್ಟವಾದ ಕಾರ್ಯವನ್ನು ತೋರಿಸಿದ ಯಾರು? ಅವನೇ ಪುರಾಣ ಪುರುಷೋತ್ತಮ. ಇದನ್ನು ತಿಳಿಸಿಕೊಡೋಕ್ಕೋಸ್ಕರವಾಗಿ ನಮಗೆ ಕೇಶ ನಮಗೆ ಉತ್ಪನ್ನವಾಗಿದೆ. ಈ ಕೇಶದ ವಿದ್ಯೆಯೇ ನಮಗೆ ಮಹತ್ ವಿದ್ಯೆ ಎಂದು ನಾವು ತಿಳಿದುಕೊಳ್ಳಬಹುದು. ಇಂತಹ ಶ್ರೇಷ್ಠ ವಿದ್ಯೆಯನ್ನು ತೋರಿಸಿಕೊಡೋದಕ್ಕೋಸ್ಕರ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ಎಂಬುದನ್ನು ನಾವು ಇಲ್ಲಿ ತಿಳಿಯಬೇಕಾಗಿದೆ. ಈ ಒಂದು ಸಣ್ಣ ಉದಾಹರಣೆಯಿಂದಲೇ ಭಗವನ್ನ ಸ್ವಾತಂತ್ರ್ಯ ಅಂತ ಏನಂತ ತಿಳಿದುಕೊಳ್ಳಬೇಕು ಎಂಬುದಕ್ಕೋಸ್ಕರವಾಗಿ ಪುರಾಣ ಪುರುಷೋತ್ತಮ ಎಂಬುದನ್ನಾಗಿ ಶ್ರೀ ಪುರಂದರದಾಸರು ತಿಳಿಸಿದ್ದಾರೆ. ಪ್ರಸ್ತುತ ಬ್ರಹ್ಮ ಪುರಾಣದ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ಯಸ್ಮಾದ್ ವಿರೇಚೇಯತ್ ಸರ್ವಂ ವಿರಂಚಸ್ತೇನ ಬಣ್ಯತೆ ಏಕೋ ಹಿ ಕರ್ತ ಜಗತಃ ಬ್ರಹ್ಮ ಇವತ ಚತುರ್ಮುಖಃ.
ನಾವೆಲ್ಲರೂ ತಿಳಿದಿರುವಂತೆ ಯಾರು ಸೃಷ್ಟಿಕರ್ತ? ಬ್ರಹ್ಮದೇವರು ಸೃಷ್ಟಿಕರ್ತರು ಎಂಬ ವ್ಯವಹಾರದಲ್ಲಿ ಇದೆ. ಬ್ರಹ್ಮ ಅಂತ ಯಾತಕ್ಕೋಸ್ಕರವಾಗಿ ಹೆಸರಾಗಿತ್ತು ಅಂದರೆ ಯಸ್ಮಾತ್ ವಿರೇಚಯತ್ ಸರ್ವಂ, ಎಲ್ಲವನ್ನು ಹುಟ್ಟಿಸಿದವ, ಎಲ್ಲ ಹುಟ್ಟಿಗೆ ಕಾರಣನಾದವನನ್ನು ಬ್ರಹ್ಮ ಅಂತ ಹೆಸರು. ಆದ್ದರಿಂದ ಅವನನ್ನು ವಿರಂಚಿ ಅಂತ ಹೇಳಿ ಅವನನ್ನು ಕಳೆಯುತ್ತೇವೆ, ತಿಳಿದುಕೊಳ್ಳುತ್ತೇವೆ. ಆದರೆ ವಸ್ತುಸ್ಥಿತಿ ಏನಾಗಿದೆ? ಏಕೋ ಹಿ ಕರ್ತ ಜಗತಃ ಬ್ರಹ್ಮ ಇವ ಚ ಚತುರ್ಮುಖ. ಮುಖ್ಯವಾಗಿ ಭಗವಂತನೇ ಸರ್ವಕರ್ತ. ಅದು ಬ್ರಹ್ಮನ ಒಳಗಡೆ ಇದ್ದು ಚತುರ್ಮುಖನಾಗಿ ಭಗವಂತನ ಲಿಂಗವಾಗಿದೆ. ಲಿಂಗ ಅಂದರೆ ಅಸಾಧಾರಣ ಧರ್ಮ ಭಗವಂತನದು. ಅದು ಬೇರೆಯವರಲ್ಲೂ ಕಾಣುವುದಿಲ್ಲ. ಸಾಧ್ಯವಾಗಿದ್ದಾಗ ನಮಗೆ ಸಂಶಯ ಬರುತ್ತದೆ. ಇಲ್ಲಿ ಚತುರ್ಮುಖನಿಂದ ನಮ್ಮ ಕೇಶ ಬೆಳೆಯುತ್ತಾ ಇದೆಯೋ, ವಿಷ್ಣುವಿನಿಂದ ನಮಗೆ ಬಣ್ಣ ಬದಲಾಗುತ್ತಿದೆಯೋ ಅಂತ ಹೇಳಿದರೆ, ನಮ್ಮ ಶರೀರವನ್ನು ಸೃಷ್ಟಿಸಿದಾತ ಬ್ರಹ್ಮದೇವರು. ಆದ್ದರಿಂದ ಎಲ್ಲವೂ ಬೆಳೆಯುತ್ತಿದೆ ಅಂತ ನಮ್ಮ ವ್ಯವಹಾರದಲ್ಲಿ ಜ್ಞಾನವಿದೆ. ಆದರೆ ಬ್ರಹ್ಮನಲ್ಲಿ ಬ್ರಹ್ಮರೂಪನಾಗಿ ಬ್ರಹ್ಮನ ಶಕ್ತಿಯಾಗಿರ್ತಕ್ಕಂಥವನು ವಿಷ್ಣು. ಆ ವಿಷ್ಣುವೇ ಪುರುಷೋತ್ತಮ. ಆದ್ದರಿಂದ ಸೃಷ್ಟಿಕಾರ್ಯ, ಸ್ಥಿತಿಕಾರ್ಯ, ಲಯಕರ್ತ ಎಲ್ಲವನ್ನೂ ಮಾಡುವನು ಏಕ ಏವ ಭಗವಂತ, ಅವನು ವಿಷ್ಣು. ಏಕೋ ಹಿ ಕರ್ತ ಜಗತಃ, ಜಗತ್ತಿಗೆ ಕರ್ತ ಒಬ್ಬನು ಮಾತ್ರ. ಯಾಕೆ 2-3 ಜನ ಇರಬಹುದಲ್ಲ ಅಂದರೆ, ಒಂದು ಗಾದೆಯನ್ನೇ ನಾವು ಕೇಳಿದ್ದೇವೆ, 2 ಮನೆ ಕುಕ್ ಸ್ಪಾಯಿಲ್ ದಿ ಬ್ರಾತ್. ಅಂದರೆ ಅನೇಕ ಜನರು ಅಡುಗೆಯನ್ನು ಮಾಡಿದರೆ ಬೇಕಾದ ರುಚಿಯೇ ಇರುವುದಿಲ್ಲ. ಒಬ್ಬ ವ್ಯಕ್ತಿ ಮಾಡಿದಾಗ ಮಾತ್ರ ಅವನ ಅಧೀನದಲ್ಲಿ ಎಲ್ಲವೂ ಸಮರ್ಪಕವಾಗಿ ನಡೆಯುತ್ತಿದೆ ಎಂಬುದು ಮನೆಗಳಲ್ಲಿ ಮಾತಾಗಿದೆ. ಇದನ್ನು ನಾವು ಮನದಲ್ಲಿ ಮಾತಾಗುವಂತೆ ಮಾಡಿಕೊಳ್ಳಬೇಕಾಗಿರುವುದರಿಂದ ವಿಷ್ಣು ಒಬ್ಬನೇ ಸ್ವತಂತ್ರ ಕರ್ತ. ಹಾಗಾದರೆ ಉಳಿದವರು ಅಮುಖ್ಯರು ಅಂತ ತಿಳಿಯಬೇಕು. ಮುಖ್ಯ ಕರ್ತ ಭಗವಂತ ವಿಷ್ಣು ಎಂಬುದನ್ನು ಸ್ಥಾಪಿತವಾಗೋಸ್ಕರವಾಗಿ ಬ್ರಹ್ಮಪುರಾಣದ ಈ ವಾಕ್ಯವಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ 2ನೇ ಪಾದದ 4ನೇ ಅಧ್ಯಾಯದ 21ನೇ ಸೂತ್ರಕ್ಕೆ ಉದಾಹರಿಸಿದ್ದಾರೆ. ದ್ವಿತೀಯ ಪಾದ ಎಂಬತಕ್ಕಂಥದ್ದು ಅವಿರೋಧಾಧ್ಯಾಯ. ಅವಿರೋಧಾಧ್ಯಾಯದಲ್ಲಿ ಸಮಯ ಪಾದ ಮತ್ತು ಶ್ರುತಿ ಲಿಂಗಾತ್ಮಕ ಪಾದ ಎಂಬುದಂತಾಗಿ ನೋಡಿ. 4ನೇ ಪಾದದಿಂದ ಪರಸ್ಪರ ಶ್ರುತಿ ವಿರೋಧವಾಗಿರ್ತಕ್ಕಂಥ ಸಮನ್ವಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ಶ್ರುತಿಯಲ್ಲಿ ಬ್ರಹ್ಮದೇವರಿಂದ ಹುಟ್ಟಿತು ಎಂಬತಕ್ಕಂಥ ವಾಕ್ಯ ಬರುತ್ತದೆ. ಇನ್ನೊಂದು ವಾಕ್ಯ ಶಿವರಿಂದ ಹುಟ್ಟಿತು, ವಿಷ್ಣುವಿನಲ್ಲಿ ಹುಟ್ಟಿತು ಎಂಬಂತೆ ಇದ್ದಾಗ ಓದುಗರಿಗೆ, ಅದನ್ನು ಅಭ್ಯಾಸ ಮಾಡುವವರಿಗೆ ಸಂಶಯ ಬರುತ್ತದೆ. ಮೊದಲು ಬ್ರಹ್ಮದೇವರು ಅಂತ ಹೇಳಿದರು, ನಂತರ ವಿಷ್ಣು ಅಂತ ಹೇಳ್ತಾ ಇದ್ದಾರೆ, ಅಥವಾ ಮೊದಲು ಬ್ರಹ್ಮ ವಿಷ್ಣು ಅಂತ ಹೇಳಿದ್ದಾರೆ, ನಂತರ ಬ್ರಹ್ಮ ಅಂತ ಹೇಳಿದ್ದಾರೆ. ಹೀಗೆ ಪರಸ್ಪರ ವಿರೋಧವನ್ನು ಬರುತ್ತಲ್ಲ, ಯಾರು ಅಂತ ನಿಶ್ಚಯ ಮಾಡಬೇಕು ಎಂಬತಕ್ಕಂಥ ಅದು ಸಮನ್ವಯ ಮಾಡತಕ್ಕಂಥ ಪಾದ ಈ ದ್ವಿತೀಯ ಅಧ್ಯಾಯದ 4ನೇ ಪಾದ. ಈ ಪಾದದಲ್ಲಿ ಬಂದಿರತಕ್ಕಂಥ 12ನೆಯ ಅಧಿಕರಣ ಸ್ವಜ್ಞಾಧಿಕರಣ. ಸ್ವಜ್ಞಾಧಿಕರಣ ಅಂದರೆ ಸ್ವಜ್ಞ ಅಂದರೆ ಸಾಂಕೇತಿಕವಾಗಿ ಗುರುತಿಸುವುದು ಅಂತ ಅರ್ಥ. ನಾವು ಯಾವುದೇ ಪ್ರಪಂಚದಲ್ಲಿ ನಾವು ನೋಡುವಾಗ ಪದಾರ್ಥವನ್ನು ನೋಡಿದಾಗ ಅದರ ರೂಪವನ್ನು ಕಾಣುತ್ತೇವೆ. ಅದರ ರೂಪವನ್ನು ತಿಳಿಸಲು ಒಂದು ನಾಮವನ್ನು, ಹೆಸರನ್ನು ನಾವು ಅದನ್ನು ಸೇರಿಸುತ್ತೇವೆ. ಆದ್ದರಿಂದ ಲೋಕದಲ್ಲಿರತಕ್ಕಂಥ ಪದಾರ್ಥದ ರೂಪ, ನಾಮ ಮತ್ತು ಕ್ರಿಯಾ, ಇದು 3ರಿಂದ ಒಂದು ಸಂಜ್ಞೆ ಉಂಟಾಗುತ್ತದೆ. ಸಂಜ್ಞೆ ಅಂದರೆ ಶಬ್ದ, ಅದನ್ನು ಆ ಗುಣವನ್ನು ತಿಳಿಸುವ ಶಬ್ದ, ಅದು ನಮಗೆ ವ್ಯವಹಾರದಲ್ಲಿ ಇದೆ. ನೀರು ತಣ್ಣಗಿದೆ ಎಂದು ಹೇಳಿದಾಗ ನೀರನ್ನು ಹುಟ್ಟಿಸುವ ನಾವಲ್ಲ,
ಹುಟ್ಟಿದಂಥ ನೀರನ್ನು ನಾವು ಅನುಭವಿಸಿದಾಗ ಶೀತಲ ಪ್ರಜ್ಞೆ ಬರುತ್ತದೆ. ಆ ಶೀತಲ ಪ್ರಜ್ಞೆಯನ್ನು ಉಚ್ಚರಿಸಿ ಹೇಳುವುದೇ ಸಗ್ನ ಎನಿಸುತ್ತದೆ. ಆದರೆ ಯಾವ ನೀರು ಭೂಮಿಯಿಂದ ಬರುವಾಗಲೇ ಬಿಸಿಯಾಗಿದೆ ಅಂತ ಇನ್ನೊಂದು ಶ್ರುತಿಯಲ್ಲಿ ನಾವು ಹೇಳಿದಾಗ ನೀರಿನ ಸಹಜ ಗುಣ ಶೀತಲ, ಆದರೆ ಅಗ್ನಿಯ ಸಂಪರ್ಕದಿಂದ ಅದು ಉಷ್ಣವಾಯಿತು, ಬಿಸಿಯಾಯಿತು ಎಂಬತಕ್ಕಂಥ ವಿಶೇಷ ಧರ್ಮವನ್ನು ನಾವು ಅಲ್ಲಿ ಪರಿಗಣಿಸಬೇಕಾಗುತ್ತದೆ. ಆಗ ನಾವು ಉಷ್ಣತ್ವದಿಂದ ಕೂಡಿದ್ದರೂ ಅದು ಅಗ್ನಿಯ ಸಂಪರ್ಕದಿಂದ ಆದದ್ದು ಎಂಬ ವಿಶೇಷ ಜ್ಞಾನ, ಇದೆಲ್ಲವನ್ನು ನಾವು ತಿಳಿಸೋಕ್ಕೋಸ್ಕರ ನಾವು ಉಪಯೋಗಿಸತಕ್ಕಂಥ ಶಬ್ದಗಳು ಸಂಜ್ಞೆ ಎನಿಸ್ಕೊಳ್ಳುತ್ತದೆ. ಈ ಶರೀರ ಭಗವಂತ ಕೊಟ್ಟಿದ್ದಾನೆ. ಮಾನವ ಶರೀರ ಇದನ್ನು ಕೊಟ್ಟಿರೋದ್ರಿಂದಲೇ ನಾವು ಸಂಜ್ಞ ಅಂದರೆ ವಸ್ತುವನ್ನು ನಿರ್ದೇಶ ಮಾಡೋಕ್ಕೋಸ್ಕರವಾಗಿ ಒಂದು ವಿಶೇಷವಾದ ಶಬ್ದವನ್ನು ಬಳಸುತ್ತೇವೆ. ಇದರ ಉತ್ಪತ್ತಿ ಹೇಗಾಯಿತು ಎಂಬುದನ್ನು ವಿವರಿಸುವ ಪ್ರಕರಣ ಸಂಜ್ಞಾಧಿಕರಣ. ಶರೀರಾದಿ ವಿಷಯಕ ಶ್ರುತಿ ವಿರೋಧವನ್ನು ಪರಿಹರಿಸುತ್ತಾರೆ ಇಲ್ಲಿ. ವಿರಿಂಚಿ ವಾಯಿದಂ ಸರ್ವಂ ವಿರೇಚಯತಿ ವಿದದಾತಿ ಬ್ರಹ್ಮ ವಾ ವಿರಿಂಚಿ ಏತಸ್ಮಾದ್ ವಿಮೇ ರೂಪನಾಮಾನಿ ಇತಿ ಗೋಪವನಿ ಶ್ರುತಿ. ಯಸ್ಮಾದ್ ವಿರೇಚಯೇತ್ ಸರ್ವಂ ವಿರಂಚಸ್ತೇನ ಬಣ್ಯತೆ ಏಕೋ ಹಿ ಕರ್ತ ಜಗತಃ ಬ್ರಹ್ಮೈವ ಚತುರ್ಮುಖಃ ಇತಿ ಯುಕ್ತಿ ಬ್ರಾಹ್ಮಿ. ವಿರಂಚನೆ ಈ ನಾಮರೂಪಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿಸುತ್ತಾನೆ, ವಿಶೇಷವಾಗಿ ಧರಿಸುತ್ತಾನೆ ಮತ್ತು ನಿಯೋಜಿಸುತ್ತಾನೆ. ಚತುರ್ಮುಖ ಬ್ರಹ್ಮನೇ ವಿರಿಂಚನು. ಈ ಬ್ರಹ್ಮನಿಂದಲೇ ಈ ನಾಮರೂಪಾತ್ಮಕ ಪ್ರಪಂಚ ಹುಟ್ಟುತ್ತದೆ ಎಂದು ಗೋಪವನ ಶ್ರುತಿ ತಿಳಿಸುತ್ತದೆ. ವಿರಿಂಚನಿಗೆ ನಾಮರೂಪ ಕರ್ತೃತ್ವವನ್ನು ಹೇಳ್ತಾ ಇದೆ. ಯಾವ ಕಾರಣದಿಂದ ನಾಮರೂಪಾತ್ಮಕ ಪ್ರಪಂಚ ಎಲ್ಲವನ್ನೂ ಬ್ರಹ್ಮನು ಸೃಷ್ಟಿಸುತ್ತಾನೋ ಆ ಕಾರಣದಿಂದ ವಿರಿಂಚ ಎಂದು ಹೇಳಲ್ಪಡುತ್ತಾನೆ. ಆ ಕಾರಣದ ಪ್ರಸಿದ್ಧವಾದ ಚತುರ್ಮುಖ ಬ್ರಹ್ಮನೇ ಜಗತ್ತಿಗೆ ಮುಖ್ಯ ಕರ್ತ ಎನ್ನುವ ಯುಕ್ತಿ ಬ್ರಹ್ಮಪುರಾಣದಿಂದ ಮತ್ತು ಗೋಪವನ ಶ್ರುತಿಯಿಂದ ನಾವು ಕಾಣುತ್ತೇವೆ. ಹೀಗೆ ವಿರಿಂಚಿಯಲ್ಲಿ ಕರ್ತೃತ್ವ ಶ್ರುತಿಯನ್ನು ಹೇಳಿ ಪರಮಾತ್ಮ ಕರ್ತೃತ್ವದಲ್ಲಿ ಶ್ರುತಿಯನ್ನು ಹೇಳುತ್ತಾರೆ. ಅಥ ಕಸ್ಮಾದುಚ್ಯತೆ ಪರಮ ಇತಿ ಪರಮಾದೇತೆ ನಾಮರೂಪೇ ವ್ಯಾಕ್ರಿಯತೆ ತಸ್ಮಾದೇನ ಮಾಹು ಪರಮಃ ಇತಿ. ಕಸ್ಮಾದುಚ್ಯತೆ ಬ್ರಹ್ಮ ಇತಿ ಬೃಹದ್ ಬ್ರಹ್ಮಿತಾಯಂ ಆತ್ಮಬ್ರಹ್ಮಣಃ ಇಚ್ಛಾ ಇತಿ ಆಗ್ನಿವೇಶ ಶ್ರುತಿ ಯಥಾಹ. ವಿಷ್ಣು ಸರ್ವೋತ್ತಮನೆಂಬುದು ಯಾವುದರಿಂದ ಹೇಳಲ್ಪಡುತ್ತದೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾರೆ. ಯಾವ ಕಾರಣದಿಂದ ನಾಮರೂಪಗಳು ಸರ್ವೋತ್ತಮನಾದ ವಿಷ್ಣುವಿನಿಂದಲೇ ಸೃಷ್ಟಿಸಲ್ಪಡುತ್ತೋ ಆದುದರಿಂದಲೇ ನಾಮರೂಪ ಕರ್ತವನ್ನು ಸರ್ವೋತ್ತಮನಾಗಿ ಹೇಳುತ್ತಾರೆ ಎನ್ನುವ ಶ್ರುತಿ ವಿರಂಚನೆ ನಾಮರೂಪ ಕರ್ತನೆಂದು ಹೇಳುತ್ತದೆ. ನಾಮರೂಪ ಕರ್ತೃತ್ವ ಪರಮತ್ವದಲ್ಲಿ ಮಾತ್ರ ಹೇತುವಲ್ಲ, ಮತ್ತು ವಿಷ್ಣುವಿಗೆ ಬ್ರಹ್ಮತ್ವದಲ್ಲಿಯೂ ಹೇತು ಎಂದು ಸೂಚಿಸುವುದಕ್ಕೋಸ್ಕರವಾಗಿ ಬ್ರಹ್ಮ ಶಬ್ದವನ್ನು ಪ್ರಶ್ನಪೂರ್ವಕವಾಗಿ ನಿರ್ವಚನ ಮಾಡುತ್ತಾರೆ. ಬ್ರಹ್ಮನೆಂದು ಯಾವುದರಿಂದ ಹೇಳಲ್ಪಡುತ್ತಾರೋ ಪೂರ್ಣತ್ವ ಇದ್ದುದರಿಂದಲ ನಾಮರೂಪಾತ್ಮಕ ಪ್ರಪಂಚವನ್ನು ಸೃಷ್ಟಾದಿಗಳಿಂದ ಪೂರ್ಣೀಕರಿಸಿದ್ದರಿಂದಲೂ ಬ್ರಹ್ಮನೆಂದು ಹೇಳಲ್ಪಡುತ್ತಾನೆ. ಹೀಗೆ ಅಗ್ನಿವೇಶ ಶ್ರುತಿ ವಿಷ್ಣುವಿಗೆ ನಾಮ ರೂಪ ಕರ್ತೃತ್ವವನ್ನು ಹೇಳುತ್ತದೆ. ತಥಾಚ ವಿರಿಂಚೋ ವಾ ಇದಂ ಎನ್ನುವ ಶ್ರುತಿಯಿಂದಲೂ ವಿರೇಚಕತ್ವಾದಿಂ ವಿರಂಚಃ ಎನ್ನುವ ಯುಕ್ತಿಯಿಂದಲೂ ವಿರಂಚಿಗೇನೆ ದೇಹಾದಿ ಕರ್ತೃತ್ವವು. ಅಥ ಕಸ್ಮಾದಿಮನ ಶ್ರುತಿಯಾದ ಇದಕ್ಕೆ ವಿರುದ್ಧವಾದ ಪ್ರಯುಕ್ತ ಅಪ್ರಮಾಣವೇ ಅಂತ ಈ ರೀತಿಯಲ್ಲಿ ಶಂಕೆ ಬಂದರೆ ಬ್ರಹ್ಮದೇವರಿಂದ ಸೃಷ್ಟಿಯೋ ಅಥವಾ ವಿಷ್ಣುವಿನಿಂದಲೋ ಎಂಬ ಶಂಕೆ ಬಂದರೆ ಆಗ ವೇದವ್ಯಾಸರು ಸೂತ್ರ ರೂಪವಾಗಿ ಉತ್ತರಿಸುತ್ತಾರೆ. ಓಂ ಸಜ್ಞಾಮೂರ್ತಿ ಕ್ಲುಪ್ತಿಸ್ತು ತ್ರಿವೃತ್ ಕುರ್ವತ ಉಪದೇಶಾತ್. ಓಂ ನಾಮರೂಪಾತ್ಮಕ ಶರೀರ ಇಂದ್ರಿಯಾದಿ ಪ್ರಪಂಚ ಸೃಷ್ಟಿ ಪೃಥ್ವಿ ಅಪತೇಜಸ್ಸುಗಳಿಗೆ ಮಿಶ್ರೀಭಾವವನ್ನು ಮಾಡತಕ್ಕ ಪರಮಾತ್ಮನಿಂದಲೇ ಆಗುತ್ತದೆ. ಸರ್ವಾಣಿ ರೂಪಾಣಿ ಎನ್ನುವ ಶ್ರುತಿಯಿಂದ ಇಡೀ ಪ್ರಪಂಚ ಆಗಿರತಕ್ಕಂಥದ್ದು ಯಾವುದರಿಂದ? ಪೃಥ್ವಿ ಆಪ ತೇಜ
ಇದು ಪಂಚಭೂತಗಳಲ್ಲಿರ್ತಕ್ಕಂಥ ಕಾಣತಕ್ಕಂಥ ಭೂತಗಳು. ಮತ್ತೆರಡು ಕಾಣದಿರುವ ಭೂತಗಳು ಆಕಾಶ ಮತ್ತು ವಾಯುತತ್ವ. ನಾವು ಕಾಣುವ ಮೂರು ತತ್ವ ಪೃಥ್ವಿ ಆಪತೇಜಗಳಿಂದ ಸೃಷ್ಟಿಯಾದದ್ದು ಯಾರಿಂದ ಅಂದರೆ ಭಗವಂತನಿಂದಲೇ ಎಂಬ ತಾತ್ಪರ್ಯ. ನಾಮರೂಪಾತ್ಮಕ ಕ್ಲೃಪ್ತಿಂ ಪರಾದೇವ ಸರ್ವಾಣಿ ರೂಪಾಣಿ ವಿಚಿಂತ್ಯಧೀರೋ ನಾಮಾನಿ ಕೃತ್ವ ವಿಧನ್ಯದಾಸ್ತೆ ಎಂಬತಕ್ಕಂಥ ಇಲ್ಲಿ ಹೇಳಿದ್ದಾರೆ. ತ್ರಿವತ್ಕುರ್ವತ ಇತಿ ಹೇತುಗರ್ಭ ತ್ರಿವತ್ಕರಣಾಪೇಕ್ಷ ತನ್ನಾಮರೂಪಯೋ. ನಾಮರೂಪಾತ್ಮಕ ದೇಹಾದಿ ಪ್ರಪಂಚದ ಸೃಷ್ಟಿ ಪರಮಾತ್ಮನಿಂದಲೇ ಆಗುತ್ತದೆ, ಬ್ರಹ್ಮನಿಂದ ಅಲ್ಲ. ಪರಮಧೈರ್ಯಶೀಲನಾದ ಶ್ರೀಹರಿ ಎಲ್ಲ ಶರೀರಗಳನ್ನು ನಿರ್ಮಾಣ ಮಾಡಿ ಅವುಗಳಿಗೆ ವಾಚಕ ಶಬ್ದಗಳನ್ನು ನೀಡಿ ಆ ನಾಮಗಳಿಂದ ವ್ಯವಹಾರ ಮಾಡುತ್ತಾ ಇರ್ತಾನೆ ಎನ್ನುವ ಪುರುಷ ಸೂಕ್ತ ಶ್ರುತಿಯಿಂದ ನಾವು ತಿಳಿಯಬಹುದು. ನಾಮರೂಪಗಳು ವಿರಿಂಚಿ ಸೃಷ್ಟಿಯಾಗಿದೆ ಎನ್ನುವುದರಲ್ಲಿ ಶ್ರುತಿ ಇದೆ. ಆದಿ ಕಣ್ಣಿಶ್ಚಯ ಹೇಗೆ ಆಗುವುದು ಅಂದರೆ ತ್ರಿವತ್ ಕುರ್ವತ ಎನ್ನುವ ವಿಶೇಷಣ ಶಬ್ದ ಹೇತ್ವರ್ಥಗರ್ಭಿತವಾಗಿದೆ. ಅಂದರೆ ಏನರ್ಥ? ತಥಾಚ ನಾಮರೂಪಕರ್ತ ಪರಃ ಪೃಥಿವಿ ಆಪತೇಜೋ ರೂಪಭೂತತ್ರಯಸ್ಯ ಮಿಶ್ರೀಭಾವ ರೂಪ ತ್ರಿವತ್ಕರ್ತೃತ್ವಾತ್ ಎನ್ನುವ ಯುಕ್ತಿ ಉಕ್ತವಾಯಿತು. ಶ್ರೀಹರಿಗೆ ತ್ರಿವತ್ ಕರ್ತೃತ್ವವಿದ್ದರೂ ನಾಮಾದಿ ಕರ್ತೃತ್ವ ಹೇಗೆ ಸಿದ್ಧವಾಗುತ್ತದೆ ಅಂದರೆ ನಾಮರೂಪಗಳ ಕರಣಕ್ಕೆ ತ್ರಿವತ್ಕರಣ ಸಾಪೇಕ್ಷತ್ವ ಇದ್ದುದರಿಂದ ತ್ರಿವತ್ಕರಣ ತಾಸಾಂ ತ್ರಿವೃತ್ತಂ ಎನ್ನುವ ಶ್ರುತಿಯಿಂದ ವಿಷ್ಣುವಿನ ಧರ್ಮವಾದುದರಿಂದ ತ್ರಿವತ್ಕರ್ತೃತ್ವ ಹೇತುವಿನಿಂದ ಶ್ರೀಹರಿಗೇನೆ ನಾಮಾದಿ ಕರ್ತೃತ್ವ ಎಂಬುದು ಸಿದ್ಧವಾಗುತ್ತದೆ. ವಿರಂಚೋವಾಯಿದಂ ಎನ್ನುವ ಶ್ರುತಿ ವಿರಂಚಾದಿಗಿಂತ ಯುಕ್ತವಾಗಿದೆ ಎಂದರೆ ಅದು ಸಾವಕಾಶವಾಗಿದೆ. ಬ್ರಹ್ಮದೇವರು ಹೇಳ್ತಾರೆ ಅಂದರೆ ಅದು ಸಾವಕಾಶ, ನಿರ್ವಕಾಶ ಅಲ್ಲ. ಏನು ಸಾವಕಾಶ ಅಂದರೆ ಭಗವಂತನ ಮುಖ್ಯ ಬ್ರಹ್ಮ ಅಮುಖ್ಯವಾಗಿದ್ದಾಗ ಅಮುಖ್ಯನನ್ನು ತೋರಿಸುವುದು ಸಾವಕಾಶ ಎಂದು ಹೆಸರು. ಇಲ್ಲಿ ಇದಕ್ಕೆ ಏನು ಪ್ರಮಾಣ ಅಂದರೆ ಸರ್ವನಾಮ್ನ ಚ ರೂಪಾಣಂ ವ್ಯವಹಾರೇಶ ಕೇಶವಃ ಏಕ ಏವ ಯತ ಸೃಷ್ಟ ಬ್ರಹ್ಮಾಜ್ಯ ತದವಾಂತರಃ ಇತಿ ಪದ್ಮಪುರಾಣದಲ್ಲಿ ಶ್ರೀ ವೇದವ್ಯಾಸದೇವರು ಹೇಳಿದ್ದಾರೆ. ತ್ರಿವೃತ್ಕೃತೆಯ ಯಥೋ ವಿಷ್ಣು ರೂಪಂ ಚ ತದಪೇಕ್ಷೆಯ ರೂಪಾಪೇಕ್ಷಂ ತಥಾ ನಾಮ ವ್ಯವಹಾರ ತದಾತ್ಮಕಃ ಅತೋ ನಾಮ್ನಶ್ಚ ರೂಪಸ್ಯ ವ್ಯವಹಾರಸ್ಯ ಚ ಏಕರಾಟ್ ಹರಿರೇವ ಯತಃ ಕರ್ತಾ ಪಿತಾತೋ ಭಗವಾನ್ ಪ್ರಭುಃ ಇತಿ ಬ್ರಹ್ಮಾಂಡ ಪುರಾಣದಲ್ಲೂ ಸಹ ಭಗವಂತನೇ ಸೃಷ್ಟಿಕರ್ತ ಎಂದು ಹೇಳಲ್ಪಟ್ಟಿದೆ. ಯಾವ ಕಾರಣದಿಂದ ವಿರಿಂಚಾದ ಸರ್ವನಾಮಗಳಿಗೂ ಮೂರ್ತಿಗಳಿಗೂ ಅಭಿಲಾಪನಾದಿ ವ್ಯವಹಾರಗಳಿಗೂ ಸೃಷ್ಟಾದ ವಿಷಯದಲ್ಲಿ ಬ್ರಹ್ಮರುದ್ರನ್ನು ಪ್ರವರ್ತಿಸಿದ ಶ್ರೀಹರಿಯೊಬ್ಬನೇ ಮುಖ್ಯವಾಗಿ ಸೃಷ್ಟಿ ಮಾಡತಕ್ಕವನು. ಆದ ಕಾರಣ ಬ್ರಹ್ಮಾದಿ ದೇವತೆಗಳು ನಾಮಾದಿ ಕರ್ತೃತ್ವಗಳನ್ನು ದುಷ್ಕೃತರಾದಾಗ್ಯೂ ಸೃಷ್ಟಾದಿಗಳಲ್ಲಿ ದ್ವಾರಕಾರಣೀಭೂತರೇ ಅಂದರೆ ಅಮುಖ್ಯ ಕರ್ತೃಗಳೇ ಎಂದು ಪದ್ಮದಲ್ಲಿ ಹೇಳಿದ್ದಾರೆ. ಸೂತ್ರಾರ್ಥದಲ್ಲಿ ಸ್ಮೃತಿ ಸಮ್ಮತಿಯನ್ನು ಹೇಳುತ್ತಾರೆ. ಯಾವ ಕಾರಣದಿಂದ ಪೃಥಿವಿ ಆಪತೇಜಸ್ಸುಗಳ ಮಿಶ್ರೀಭಾವಕರಣ ವಿಷ್ಣುಗತವೇ ಆಗುತ್ತದೋ, ರೂಪವು ತ್ರಿವತ್ಕರಣ ಅಪೇಕ್ಷೆಯಿಂದಲೇ ಆಗುತ್ತದೋ, ತ್ರಿವತ್ಕರಣ ಇಲ್ಲದೆ ರೂಪ ಹುಟ್ಟಲಾರದು. ನಾಮವು ರೂಪವನ್ನು ಅಪೇಕ್ಷಿಸುತ್ತದೆ, ರೂಪ ಸಾಧ್ಯ. ರೂಪವು ಇಲ್ಲವಾದರೆ ನಾಮವೂ ಕೂಡಲಾರದು. ಈ ವ್ಯವಹಾರ ನಾಮರೂಪಗಳನ್ನು ಅಪೇಕ್ಷಿಸಿಕೊಂಡು ಇರುವುದು. ಅಂದರೆ ವ್ಯವಹಾರಕ್ಕೆ ನಾಮಕರಣ, ರೂಪವು ವಿಷಯವು. ಆದ ಕಾರಣ ತ್ರಿವತ್ಕರಣವು ವಿಷ್ಣುವಿನಿಂದಲೇ ಆಗುವುದರಿಂದ ತ್ರಿವೃತ್ಕರಣಾಪೇಕ್ಷೆಯುಳ್ಳ ನಾಮಕ್ಕೂ ರೂಪಕ್ಕೂ ವ್ಯವಹಾರಕ್ಕೂ ಸರ್ವಸ್ವತಂತ್ರನಾದ ಶ್ರೀಹರಿ ಒಬ್ಬನೇ ಮುಖ್ಯಕರ್ತ, ಮತ್ತೊಬ್ಬನಲ್ಲ. ಆದ ಕಾರಣ ಆ ಭಗವಂತೆಯು ಸರ್ವರಿಗೂ ಪಿತನು ಸ್ವಾಮಿಯೂ ಆಗಿರುತ್ತಾನೆ ಎಂದು ಬ್ರಹ್ಮಾಂಡದಲ್ಲಿ ಹೇಳಿದೆ. ಇದರ ಒಟ್ಟು ಅಭಿಪ್ರಾಯ ಏನು ಅಂದರೆ ಶರೀರಾದಿ ವಸ್ತು ಸಮುದಾಯ ವಿರಿಂಚಿ ಸೃಷ್ಟಿಯೋ ಅಥವಾ ಪರಮಾತ್ಮ ಸೃಷ್ಟಿಯೋ ಅಂತ ಸಂದೇಹ ಬಂದಾಗ ಯಸ್ಮಾದ್ ವಿರೇಚಕ ಸರ್ವಂ ಇತ್ಯಾದಿ ಸ್ಮೃತಿಯುಕ್ತವಾದ ವಿರೇಚಕತ್ವ ಅಂದರೆ ಸೃಷ್ಟತ್ವ ರೂಪವಾದ ವಿರಿಂಚತ್ವ ಯುಕ್ತಿಯುಕ್ತವಾದ ವಿರಂಚೋವಾ ಇದಂ ಸರ್ವಮೆಂಬ ಶ್ರುತಿ ಪರಮಾದಿ ಏತೇ ಎನ್ನುವ ಶ್ರುತಿಯಿಂದ ಪ್ರಬಲವಾಗಿದೆ. ಆದ ಕಾರಣ
ವಿರಂಚ ಸೃಷ್ಟವು ಎಂದು ಪೂರ್ವಪಕ್ಷ ಬಂದರೆ ಶರೀರಾದಿ ವಸ್ತುಸ್ಥಿತಿಗೆ ಪೃಥಿವ್ಯಾದ ಭೂತತ್ರಯ ಮಿಶ್ರೀಭಾವರೂಪವಾದ ತ್ರಿವತ್ಕರಣ ಅಪೇಕ್ಷೆ ಇದೆ. ಅದು ಸ ಇಯಂ ದೇವತಾಂ ಅಸ್ತಿ ಅಸ್ರೋ ದೇವತಾ ಇತ್ಯಾದಿ ಶ್ರುತಿಯಿಂದ ವಿಷ್ಣು ಧರ್ಮವಾಗಿರುವುದರಿಂದ ವಿಷ್ಣುವಿನಿಂದಲೇ ದೇಹಾದಿ ನಾಮ ಪ್ರಪಂಚ ಸೃಷ್ಟಿ. ವಿರಿಂಚಿನಿಂದ ಅಲ್ಲ, ಯುಕ್ತಿಯಿಂದೊಳಗೂಡಿದ ಹಿಂದಿನ ಶ್ರುತಿಯಾದರೂ ಬ್ರಹ್ಮಾಜ್ಯಾಸ್ಪದ ಅವಾಂತರ ಎಂಬ ಶ್ರುತಿಯಿಂದ ಅವಾಂತರ ಸೃಷ್ಟಿಪರ ಅಂತ ತಿಳಿಯಬೇಕು. ಮುಖ್ಯ ತಾತ್ಪರ್ಯವನ್ನು ನಾವು ಏನು ತಿಳಿದುಕೊಳ್ಳಬಹುದು? ಭಗವಂತ ನಮ್ಮ ಶರೀರವನ್ನು ಸೃಷ್ಟಿಸಿದ್ದಾನೆ. ಶರೀರವನ್ನು ಸೃಷ್ಟಿ ಮಾಡಿದಾಗ ಪಂಚಭೂತಗಳಿರ್ತಕ್ಕಂಥ ಪೃಥಿವ್ಯಾಪ ತೇಜೋವನ್ನು ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿ ಮಾಡೋದ್ರಿಂದ ಭಗವಂತ ಬ್ರಹ್ಮದೇವರು ವಿವಿಧ ಅಂಗಗಳನ್ನು ಮಾಡಲು ಶಕ್ಯವಾಗಿದೆ. ಕೈ, ಕಾಲು, ಮುಖ, ಒಳಗಿನ ಎಲ್ಲ ಅಂತಃಕರಣವನ್ನು ಮಾಡಲಿಕ್ಕೆ ಬೇಕಾದ ಪದಾರ್ಥ ಕೊಟ್ಟವ ಭಗವಂತ. ಆದ್ದರಿಂದ ಮಣ್ಣು ಯಾರು ಕೊಡುತ್ತಾರೋ ಆ ಮಣ್ಣಿನಿಂದ ನಾವು ಗಣಪತಿ ವಿಗ್ರಹವನ್ನು, ರುದ್ರದೇವರನ್ನು, ರಾಮದೇವ ವಿಗ್ರಹವನ್ನು ಮಾಡಬಹುದೇ ಹೊರತು ರಾಮ ವಿಗ್ರಹವನ್ನು ಮಾಡಿದವನು ಮಣ್ಣನ್ನು ಮಾಡಿದವನಲ್ಲ. ಆದ್ದರಿಂದ ರಾಮ ವಿಗ್ರಹವನ್ನು ರಚಿಸಿದವನು ಹೊರಗಿನ ಒಬ್ಬ ಕಲೆಗಾರ ಎಂದು ನಾವು ತಿಳಿದುಕೊಂಡರೆ ಆ ಕಲೆಗಾರನಲ್ಲೂ ವಿಷ್ಣುವೇ ನಿಂತು ಆ ಮಣ್ಣನ್ನು ಕೊಟ್ಟವನನ್ನು ಹೇಗೆ ನಾವು ಸ್ವತಂತ್ರ ಕರ್ತು ಅಂತ ತಿಳಿಯುತ್ತೇವೆಯೋ ಹಾಗೆ ಈ ಶರೀರವನ್ನು ನಿರ್ಮಾಣ ಮಾಡೋಕ್ಕೆ ಬೇಕಾದ ಪೃಥ್ವಿಯಾದ ತತ್ವವನ್ನು ಹುಟ್ಟಿಸುವ ಭಗವಂತ, ಪಂಚಭೂತಗಳನ್ನು ಸೃಷ್ಟಿಸುವ ಭಗವಂತ, ಪಂಚಭೂತಗಳಿಂದ ಬ್ರಹ್ಮದೇವರು ಕಲಾಕಾರನಂತೆ ಶರೀರವನ್ನು ರಚನೆ ಮಾಡಿದ್ದಾನೆ ಎಂದು ತಿಳಿದಾಗ ಬ್ರಹ್ಮದೇವರು ಅವಾಂತರ ಅಮುಖ್ಯ ಕರ್ತೃಗಳೆನಿಸುತ್ತಾರೆ. ಮುಖ್ಯ ಕರ್ತೃವಾದವನು ಪೃಥ್ವಿಯಾಪದೇ ಸೃಷ್ಟಿ ಮಾಡಿದ ಭಗವಂತನೇ, ಅವನೇ ಸ್ವತಂತ್ರ ಅದು ತಿಳಿಯುತ್ತದೆ. ಇದರಿಂದ ನಾವು ಪುರಾಣ ಪುರುಷೋತ್ತಮ ಎಂದು ತಿಳಿದರೆ, ಪುರಾಣದಲ್ಲಿ ಅನೇಕ ಕಥೆಗಳಿದೆ, ಅನೇಕ ವ್ಯಾಖ್ಯಾನಗಳಿದೆ. ಎಲ್ಲವೂ ಯಾತಕ್ಕೋಸ್ಕರವಾಗಿದೆ ಅಂದರೆ ಭಗವಂತನ ಸರ್ವೋತ್ಕೃಷ್ಟತ್ವವನ್ನು ತಿಳಿಸುವುದಕ್ಕೋಸ್ಕರವಾಗಿದೆ ಎಂದು ತಿಳಿಯಬೇಕು. ಏಕೆಂದರೆ ಭಗವಂತನ ಮಕ್ಕಳು ಎಲ್ಲರೂ ಭಗವಂತನಿಂದ ಹುಟ್ಟಿದವರು. ಅದರಂತೆ ಎಲ್ಲ ಪದಾರ್ಥಗಳು ಭಗವಂತನಿಂದ ಹುಟ್ಟಿದವು. ಅಂದರೆ ಅವನು ನಿಮಿತ್ತ ಕಾರಣದಿಂದ ಹುಟ್ಟಿಸಿದ. ಆದ್ದರಿಂದ ಎಲ್ಲದಕ್ಕೂ ಭಗವಂತನೇ ಸ್ವಾಮಿ ಎಂಬುದನ್ನು ತಿಳಿಯುವುದೇ ಮುಖ್ಯ ಪ್ರಯೋಜನ. ಅದರಂತೆ ಪುರಾಣ ಪುರುಷೋತ್ತಮ ಎಂದರೆ ನಾವು ಜೀವನಲ್ಲಿ ದೇಹದಲ್ಲಿ ಇರ್ತಕ್ಕಂಥವನು ಪುರುಷ ಅಂತ ತಿಳಿದರೆ ದೇಹದಲ್ಲಿದ್ದು ಏನು ಮಾಡಲು ಶಕ್ಯವಿಲ್ಲ. ಅದಕ್ಕೆ ಒಳಗಡೆ ಇದ್ದು ಶಕ್ತಿ ಕೊಡ್ತಕ್ಕಂಥವನು, ದೇಹವನ್ನು ರಚನೆ ಮಾಡತಕ್ಕಂಥವನು ಎಲ್ಲವೂ ಭಗವಂತನೇ. ಆದ್ದರಿಂದ ಅವನೇ ಉತ್ತಮ ಪುರುಷ, ಅವನನ್ನು ಪುರಾಣ ಪುರುಷೋತ್ತಮ ಎಂದು ತಿಳಿಸಿರುವುದು. ಇಂತಹ ಪ್ರಜ್ಞೆ ನಮಗೆ ಬರಬೇಕಾದರೆ ಪೃಥ್ವಿಯಾದ ಸೃಷ್ಟಿಯ ಕ್ರಮ ಬೇಕು. ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನು ತಿಳಿದುಕೊಳ್ಳಬೇಕು. ಅದೇ ಪಿಂಡಾಂಡದಲ್ಲಿರ್ತಕ್ಕಂಥ ಶರೀರ ಸೃಷ್ಟಿ. ಇದಕ್ಕೆ ಮುಖ್ಯ ಸೃಷ್ಟಿಕರ್ತ ಭಗವಂತ ಎಂಬುದೇ ಮುಖ್ಯ ತಾತ್ಪರ್ಯ. ಅದನ್ನು ತಿಳಿಸುವ ವಾಕ್ಯ ಪುರಾಣ ಪುರುಷೋತ್ತಮ. ಇಂತಹ ದಿವ್ಯ ಜ್ಞಾನವನ್ನು ಒದಗಿಸಿದ ಪುರಂದಾಸರಿಗೆ ಅನೇಕ ನಮಸ್ಕಾರಗಳು ಮಾಡಿ ಅವರ ಅಂತರ್ಯಾಮಿ ಪುರಂದರ ಬಿಟ್ಟರೆ ಭೂಯಿಷ್ಟಾಂತಿ ನಮ್ಮ ಮುಕ್ತಿ ವಿಧೇಮ ಅಂತ ಹೇಳುವುದರ ಮೂಲಕ ಈ ಜ್ಞಾನ ಬಂದಿದ್ದು ಸಾಧಕವಾದದ್ದು ಈ ಶರೀರ ಬಂದ ನಮ್ಮ ತಂದೆ ತಾಯಿಗಳ ಉಪಕಾರದಿಂದ, ಅವರಿಗೆ ಗುರು ಹಿರಿಯರ ಉಪಕಾರದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳು ಇವರಲ್ಲಿ ನಿಂತು ಈ ಕೃತಿಯನ್ನು ಮಾಡಿಸಿದ್ದಾರೆ. ಅವರು ಸಹ ಪಾರ್ವತೀಪತಿ ವಾಯುದೇವರ ವಿಶೇಷ ಅನುಗ್ರಹದಿಂದಲೇ ಮಾಡಿದ್ದಾರೆ. ಆದ್ದರಿಂದ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರು ಇವರು ಒಳಗಡೆ ನಿಂತು ಈ ಕೆಲಸವನ್ನು ಮಾಡಿದ್ದರಿಂದ ಎಲ್ಲ ಕರ್ತೃತ್ವ ಯಾರಿಗೆ ಸಲ್ಲಬೇಕು? ಭಗವಂತನಿಗೆ ಸಲ್ಲಬೇಕು. ಅವನೇ ನಮ್ಮ ಬಿಂಬರೂಪ, ಅವನ ಹೆಸರೇ ಪುರಾಣ ಪುರುಷೋತ್ತಮ. ಆದ್ದರಿಂದ ನಮ್ಮ ಬಿಂಬ ಉಪಾಸನೆಯನ್ನು ಸಹಿತ ಎಲ್ಲಕ್ಕೂ ನಮ್ಮ ಬಿಂಬನೆ ಮೂಲ ಎಂಬುದೇ ಮಹಾ ತಾತ್ಪರ್ಯ. ನಮ್ಮ ಬಿಂಬನೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜೀವರ ಒಳಗಡೆ ಇರ್ತಕ್ಕಂಥ ಬಿಂಬನೂ ಆಗಿದ್ದಾನೆ. ಈ ವೈದಿಕವಾದ ವಿಶೇಷವಾದ ಪ್ರಮೇಯವನ್ನು ತಿಳಿಸಿಕೋಸವಾಗಿ ಪುರಂದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿರುವುದು. ಇದರಿಂದ ಭಗವಂತ ತೃಪ್ತನಾಗಲಿ ಎಂದು ಹೇಳಿ ಅವನಿಗೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಭೂಯಿಷ್ಟಾಂತಿ ನಮ್ಮ ಉಕ್ತಿ ಮಿದೇಮ, ಭೂಯಿಷ್ಟಾಂತಿ ನಮ್ಮ ಉಕ್ತಿ ಮಿದೇಮ, ಭೂಯಿಷ್ಟಾಂತಿ ನಮ್ಮ ಉಕ್ತಿ ಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಿಸು. ಹರಿ ಓಂ, ಹರಿ ಓಂ, ಹರಿ ಓಂ.